ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಆ ಬಂಡೆ ನಂಬ್ಕೊಂಡು ಹೋಗಿದ್ದಿಗೆ ನನ್ನ ತಲೆ ಮೇಲೆ ಬಂಡೆ ಬಿದ್ದಿದ್ದು. ಈಗ ಪಾಪ ಸಿದ್ದರಾಮಯ್ಯನವರಿಗೆ ಈಗ ಬಂಡೆ ತರ ನಿಂತ್ಕೊತಾರಂತೆ, ಅಲ್ಲಿಗೆ ಮುಗೀತು ಅಂತ ತಿಳ್ಕೊಂಬಿಡಿ. ಡಿಕೆ ಎಚ್ಡಿಕೆ ನಡುವೆ ಭುಗಿಲೆದ್ದ ವಾರ್. ಬಂಡೆ ನಂಬಿಕೊಂಡ್ರೆ ಸಿದ್ದರಾಮಯ್ಯ ಕತೆ ಮುಗೀತು. ಮೈಸೂರಲ್ಲಿ ಡಿಸಿಎಂ ವಿರುದ್ಧ ಗುಡುಗಿದ ದಳಪತಿ. ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಜನರು ನನ್ನ ಹೆಂಡತಿ ಮುಖನೂ ಕೂಡ ನೋಡಿಲ್ಲ. ಅವರು ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ? ನಿಮ್ಮ ಧರ್ಮಪತ್ನಿಯ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ ಎಂದೂ ಸಹ. ಈಗ ಹಗರಣವನ್ನ ಮುಚ್ಕೊಳ್ಳಿಕ್ಕೆ ಹೊರಟಿದ್ದೀರಿ, ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು. ನಿಮ್ಮ ಧರ್ಮಪತ್ನಿಗೆ ಅವಮಾನ ಮಾಡಿಲ್ಲ, ನಾವು ಕೇಳ್ತಿರೋದು ಹಗರಣದ ಬಗ್ಗೆ ಎಂದ ಎಚ್ಡಿಕೆ. ಸಿಎಂ ವಿರುದ್ಧ ಬಿಎಸ್ವೈ ಜೋಶಿ ಸಹ ಕಪ್ಪು ಚುಕ್ಕೆ ಕಿಡಿ. ಬಿಎಸ್ವೈ ವಿರುದ್ಧ ಪೋಕ್ಸೋ ಕೇಸ್ ವಿಚಾರ. ಹೈಕೋರ್ಟ್ನಲ್ಲಿರೋ ಸ್ಟೇ ವೆಕೇಟ್ ಮಾಡಿಸಿ ಕ್ರಮ ಕೈಗೊಳ್ತೇವೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ. ವಯನಾಡು ದುರಂತ ಸ್ಥಳಕ್ಕೆ ಮೋದಿ ಭೇಟಿ. ಸೇನೆ ನಿರ್ಮಿಸಿದ ಸೇತುವೆ ಮೇಲೆ ತೆರಳಿ ಪರಿಶೀಲನೆ. ಸಂತ್ರಸ್ತರಿಗೆ ಸಾಂತ್ವನ ಹೇಳಿದ ಪ್ರಧಾನಿ. ಜೈಲಿನಲ್ಲಿ ಭರ್ತಿ 50 ದಿನ ಪೂರೈಸಿದ ದರ್ಶನ್. ಜಡ್ಜ್ ಮುಂದೆ ನಟ ಚಿಕ್ಕಣ್ಣ ಸ್ಟೇಟ್ಮೆಂಟ್. ಉಲ್ಟಾ ಹೊಡಿಬಾರ್ದು ಅಂತ ಪೊಲೀಸರ ಕಂಡೀಷನ್.